ಈ ಸಮಾರಂಭದ ಕೇಂದ್ರ ಬಿಂದು ಸನ್ಮಾನಿತರು ಆದಂಥ ಗೆಳೆಯ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಬಸವರಾಜ್ ಹೊರಟ್ಟಿಯವರೇ, ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರೇ, ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಬಸವರಾಜ ಬೊಮ್ಮಾಯಿ ಅವರೇ, ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರೇ, ಉಪಸಭಾಪತಿಗಳಾದಂಥ ಶ್ರೀ ಪ್ರಾಣೇಶ್ ಅವರೇ, ಎಲ್ಲದವರು ಇದ್ದಾರ. ವಿಧಾನಸಭೆಯ ವಿರೋಧ ಪಕ್ಷದ ಉಪಸಭಾಪತಿಗಳಾದಂಥ ಉಪ ನಾಯಕರಾದಂಥ ಶ್ರೀ ಅರವಿಂದ್ ಬೆಲ್ಲದ್ ಅವರೇ, ಕ್ಷಮಿಸಬೇಕು, ಸಮಯ ಕಡಿಮೆಯಾಗಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪಕ್ಷಾತೀತವಾಗಿ ಬಸವರಾಜ್ ಹೊರಟ್ಟಿ ಅವರನ್ನ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಬ್ಬರ ಅಜಾತ ಶತ್ರುಗಳು. ಎಲ್ಲ ಪಾರ್ಟಿಯವರ ಜೊತೆನೂ ಕೂಡ ಸ್ನೇಹವನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಉತ್ತಮ ಬಾಂಧವ್ಯವನ್ನ ಹೊಂದಿರತಕ್ಕಂಥವ್ರು. ಹಾಗಾದಾಗ ಮಾತ್ರ ಪಕ್ಷಾತೀತವಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೊರಟ್ಟಿಯವರು ನೇರ ನುಡಿಯ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. 1980ನೇ ಇಸ್ವಿ ಅವರು ನನಗಿಂತ ಮೊದಲು 3 ವರ್ಷ, ನಾನು 83ರಲ್ಲಿ MLA ಆದೆ. ಅವರು 80ರಲ್ಲೇ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಿದ್ದರು. 83ರಿಂದ ಇವತ್ತಿನವರೆಗೆ ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಅವರ ಸ್ನೇಹ ಇದೆ, ಇವತ್ತಿಗೂ ಇದೆ, ಮುಂದೇನೂ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಸ್ನೇಹ ಜೀವಿ, ಆಡಂಬರ ಇಲ್ಲ, ಅಧಿಕಾರದ ಮದ ಇಲ್ಲ. ಯಾವತ್ತೂ ಕೂಡ 8 ಬಾರಿ ಗೆದ್ದಿದ್ರೂ ಕೂಡ ಅದು ಶಿಕ್ಷಕರ ಕ್ಷೇತ್ರದಿಂದ 8 ಬಾರಿ ಗೆದ್ದಿರ್ತಕ್ಕಂಥದ್ದು. ಶಿಕ್ಷಕರು ಪ್ರಜ್ಞಾವಂತ ಜನ, ಆ ಶಿಕ್ಷಕರ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ 8 ಬಾರಿ
ಗೆಲ್ತಕ್ಕಂಥದ್ದು ಅಂತಂದರೆ ಅವರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಅವ್ರಿಗೂ ಸ್ನೇಹ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದ್ದು ಅಲ್ಲ. ನಾನು 83 ಶಾಸಕನಾದ ಮೇಲೆ ಮೊದಲನೇ ಬಾರಿಗೆ ಭೇಟಿಯಾದೆ ಬಸವರಾಜ ಬೊಮ್ಮಾಯಿ, ಆಮೇಲೆ ಇವರಿಗೆ ಬಸವರಾಜ ಹೊರಟ್ಟಿ ಅವರಿಗೆ. ಆಗ ಭೇಟಿಯಾದ ಮೇಲೆ ಸ್ನೇಹ ಸ್ವಾಭಾವಿಕವಾಗಿ ಬಂತು. ನಾನು ಕೂಡ ಹಳ್ಳಿಯಿಂದ ಬಂದವನು, ಇವರು ಹಳ್ಳಿಯಿಂದ ಬಂದವರು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಯಾರಿಗೆ ಎರಡು ಥರದ ಜನ ಇರ್ತಾರೆ ನಮ್ಮ ಸಮಾಜದಲ್ಲಿ. ಒಂದು ಅಧಿಕಾರ ಹುದ್ದೆ, ಅದರಿಂದ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ವರ್ಗದ ಜನ ಇರ್ತಾರೆ, ಅವರು ಯಾವ ಸ್ಥಾನವನ್ನು ಅಲಂಕರಿಸುತ್ತಾರೆ ಅದರ ಹಿರಿಮೆಯನ್ನು ಹೆಚ್ಚು ಮಾಡ್ತಕ್ಕಂಥ, ಅವರಿಂದ ಹಿರಿಮೆಯನ್ನು ಹೆಚ್ಚಾಗ್ತದೆ. ಇವರು ಎರಡನೇ ಕ್ಯಾಟಗರಿಗೆ ಸೇರಿದವರು. ಈಗ ಯಾವತ್ತೂ ಕೂಡ 45 ವರ್ಷಗಳಾದರೂ ಕೂಡ ಯಾವತ್ತು ಗರ್ವದಿಂದಾಗಲಿ ಅಹಂಕಾರದಿಂದಾಗಲಿ ನಾನು ಸೀನಿಯರು ಅಂತಕ್ಕಂಥ ಭಾವನೆಯಿಂದಾಗಲಿ ಯಾವತ್ತೂ ಕೂಡ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನು ನಾನು ನೋಡೇ ಇಲ್ಲ. ನನಗೆ ಯಾವತ್ತೂ ಕೂಡ ನಾನು ಬೇರೆ ಪಾರ್ಟಿನಲ್ಲಿ, ಅವರು ಬೇರೆ ಪಾರ್ಟಿನಲ್ಲೇ ಇದ್ದದ್ದು ಹೆಚ್ಚಾಗಿ. ಇಂಡಿಪೆಂಡೆಂಟಾಗಿ ಗೆದ್ದ ಮೇಲೆ ಬೇರೆ ಪಾರ್ಟಿನಲ್ಲೇ ಇದ್ದದ್ದು. ನನಗೂ ಅವರು ಬೇರೆ ಬೇರೆ ಪಾರ್ಟಿನಲ್ಲಿ, ನಾನು ಬೇರೆ ಪಾರ್ಟಿನಲ್ಲಿ, ಅವರು ಬೇರೆ ಪಾರ್ಟಿನಲ್ಲಿ. ಒಂದೇ ಸಾರಿ ಮಾತ್ರ ಒಟ್ಟಿಗೆ ಇದ್ದದ್ದು. ಒಟ್ಟಿಗೆ ಇದ್ದಾಗ ಭಾಳ ಪ್ರಯತ್ನ ಮಾಡಿದ್ರು. JDS ಅನ್ನು ಒಂದು ಮಾಡಲಿಕ್ಕೆ ಭಾಳ ಪ್ರಯತ್ನ ನಡೆಸಿದ್ರು. ಬಸವರಾಜ್ ಬಂದಿದ್ರು ಅನ್ನೋ ಕಾಣಿಸುತ್ತೆ. ನಾವು ಅನೇಕ ಜನ ಸೇರಿದ್ದೋ. ಅವತ್ತು JDS ಒಂದಾಗಿದ್ದರೆ ಇವರ ಪ್ರಯತ್ನ ಯಶಸ್ವಿ ಆಯ್ತಿತ್ತು. ಅಲ್ಲಿ ಒಪ್ಕೊಂಡು ಹೋದ್ಮೇಲೆ ಅದಾಗಲಿಲ್ಲ. ನಾವೆಲ್ಲರೂ ಕೂಡ ಇವ್ರ ಜಮೀನಿದೆ, ಪಕ್ಕದಲ್ಲಿ ಜಮೀನಿದೆ. ತೋಟದಲ್ಲಿ ನೀವಿರ್ನಿಲ್ಲ ಬಿಡಿ ಜಗದೀಶ್ ಶೆಟ್ಟಿ. ಇವರು ಸೇರಿಸಿದ್ರು, ಬಹಳ ಜನ ಸೇರಿದ್ದು. ಸೇರಿ ಒಂದಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು. ಬಟ್ ಆದರೆ ರಾಮಕೃಷ್ಣ ಹೆಗ್ಡೆಯವರು, ಬೊಮ್ಮಾಯಿಯವರು, ಜೆ.ಎಚ್. ಪಟೇಲ್ರು ಮತ್ತು ದೇವೇಗೌಡರು ಅವರು ಒಂದಾಗ್ತಕ್ಕಂಥ ಅದಕ್ಕೆ ಒಮ್ಮತ ಬರಲಿಲ್ಲ. ಹಾಗಾಗಿ ನಾವು ಒಂದಾಗಲಿಲ್ಲ. ಸೊ ಇದರಿಂದ ಭಾಳ ಪ್ರಯತ್ನ ನಡೆಸಿದರು. ನಾವು ಇವ್ರ ಮಾತಿಗೆ ಜೋತ್ ಬಿದ್ದು ನಾವೆಲ್ಲರೂ ಕೂಡ ಬಂದಿದ್ದು. MP ಪ್ರಕಾಶ್, ಸಿಂಧ್ಯಾ, ನಾಣಯ್ಯ, ಬೈರೇಗೌಡ ಅವರೆಲ್ಲರೂ ಬಂದಿದ್ದರು. ಬೊಮ್ಮಾಯಿ ಅವರು ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಬಂದಿರಲಿಲ್ಲ. ಸೀನಿಯರ್ ಬೊಮ್ಮಾಯಿ ಬಂದಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಇವರೆಲ್ಲ